ಯಾರು ತಾನೇ ತಿಂದಿರಲ್ಲ ಕೆ ಎಫ್ ಸಿ ಚಿಕನ್ ಮನೆಯಲ್ಲೇ ಮಾಡೋದು ಹೇಗಂತ ನೋಡೋಣ ಬನ್ನಿ. ತುಂಬಾ ಸುಲಭ ಮಾಡೋದು. ಇದನ್ನು ಒಂದು ಸಲ ಮಾಡಿದ್ರೆ ಇದನ್ನು ಪದೇ ಪದೇ ಮಾಡ್ತಾಯಿರ್ತೀರ, ಅಷ್ಟು ಟೇಸ್ಟಾಗಿರುತ್ತೆ. ಒಂದು ಸಲ ಮನೇಲಿ ಇದನ್ನು ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಆಚೆ ಕಡೆ ತಿಂದು ಹೆಲ್ತ್ ಹಾಳು ಮಾಡೋದಕ್ಕಿಂತ ಮನೆಯಲ್ಲೇ ಮಾಡ್ಕೊಂಡು ತಿಂದರೆ ತುಂಬಾ ಟೇಸ್ಟಾಗಿರುತ್ತೆ. ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಹೋಮ್ ಮೇಡ್ ಕೆ ಎಫ್ ಸಿನ ನಾನಿಲ್ಲಿ ಚಿಕನ್ ತೊಳೆದಿಟ್ಕೊಂಡಿದ್ದೀನಿ. 1 kg ಆಗುವಷ್ಟು ಚಿಕನ್ನ 2-3 ಸಲ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ. ಇದಕ್ಕೊಂದು ಮೊಟ್ಟೆ ಹಾಕಿ, ನಂತರ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು 2 ಸ್ಪೂನು, ಅಚ್ಚ ಖಾರದ ಪುಡಿ 2 ಸ್ಪೂನು, ಗರಂ ಮಸಾಲ ಅರ್ಧ ಸ್ಪೂನು, ಕಾಳು ಮೆಣಸು ಪುಡಿ 1 ಸ್ಪೂನು, ಇಷ್ಟನ್ನು ಹಾಕಿ ನಂತರ ಇದಕ್ಕಿವಾಗ ರುಚಿಗೆ ತಕ್ಕಷ್ಟು ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ. ಉಪ್ಪು ಜಾಸ್ತಿ ಆದರೆ ಚೆನ್ನಾಗಿರಲ್ಲ. ನಂತರ ಇದಕ್ಕೆ ಕಾರ್ನ್ಫ್ಲೋರು 2 ಸ್ಪೂನು, ಮೈದಾ 1 ಸ್ಪೂನು, ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈ ಥರ ನೀಟಾಗಿ ಎಲ್ಲ ಪೀಸ್ಗೂ ಮಸಾಲ ಹಿಡಿಯೋ ಥರ ಮಿಕ್ಸ್ ಮಾಡಿ ಇಟ್ಕೋಬೇಕು. ಯಾರು ಬೇಕಾದರೂ ಮಾಡ್ಕೋಬೋದು, ಸಿಂಪಲ್ಲಾಗಿ ಮಾಡ್ಕೋಬೋದು, ತುಂಬಾ ಟೇಸ್ಟಾಗಿರುತ್ತೆ. ಇದನ್ನು ಇವಾಗ ಅರ್ಧ ಗಂಟೆ ಫ್ರಿಜ್ಜಲ್ಲಿ ಇಟ್ಬಿಡಬೇಕು. ನಂತರ ಒಂದು ಬಾಣಲಿಯಲ್ಲಿ ಎಣ್ಣೆ ಕಾಯೋಕ್ಕಿಡಬೇಕು. ಎಣ್ಣೆ ಕಾಯೋಷ್ಟರಲ್ಲಿ ಇದಕ್ಕೆ ಇನ್ನೊಂದು ಕೋಟಿಂಗ್ ರೆಡಿ ಮಾಡ್ಕೊಳ್ಳೋಣ. ಇವಾಗಿಲ್ಲಿ ಒಂದು ಪ್ಲೇಟ್ಗೆ ನಾನು ಕಾರ್ನ್ಫ್ಲೋರು ಮತ್ತು ಉಪ್ಪು, ಕಾಳು ಮೆಣಸಿನ ಪುಡಿ ಇಷ್ಟನ್ನು ಹಾಕಿದ್ದೀನಿ. ಇವಾಗ ನೋಡಿ, ಚಿಕನ್ ಪೀಸ್ನ ಒಂದೊಂದನ್ನೇ ಅಜ್ಜಿ ಈ ಥರ ಇಟ್ಕೊತಾ ಇದ್ದೀನಿ. ಇದನ್ನು ಮಸಾಲೆ ಎಲ್ಲ ಇದರಲ್ಲಿ ಡಿಪ್ ಆಗೋ ಥರ ಅಜ್ಜಿ ಇಟ್ಕೋಬೋದು. ಬೇಕಾದರೆ ನೀವು ಇದಕ್ಕೆ ಬ್ರೆಡ್ ಕ್ರಮ್ಸ್ ಕೂಡ ಹಾಕ್ಕೋಬೋದು. ನಾನಿಲ್ಲಿ ಹಾಕ್ತಾಯಿಲ್ಲ. ನೋಡಿ, ಇವಾಗ ಇದನ್ನು ಒಂದೊಂದೇ ಕಾದಿರೋ ಎಣ್ಣೆಯಲ್ಲಿ ಬಿಡಬೇಕು. ತುಂಬಾ ಟೇಸ್ಟಾಗಿರುತ್ತೆ. ಮನೇಲಿ ಮಾಡಿಕೊಡಿ, ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಆಚೆ ಕಡೆ ಒಂದು KFC ಪೀಸ್ಗೆ ಎಷ್ಟು ದುಡ್ಡು ಕೊಡ್ತೀರ ನಾವು, ಅದೇ 1 kg ಚಿಕನ್ ತೊಗೊಂಡು ಬಂದರೆ ಮನೆ ಮಕ್ಕಳೆಲ್ಲ ಕುತ್ಕೊಂಡು ತಿನ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ಒಂದು ಸಲ ಮಾಡೋದು ಸ್ವಲ್ಪ ಡಿಫಿಕಲ್ಟು, ಆದರೆ ಟೇಸ್ಟ್ ಅಂತೂ ಚೆನ್ನಾಗಿರ್ತೈತೆ. ನೀವು ಮನೇಲಿ ಒಂದು ಸಲ ಟ್ರೈ ಮಾಡಿ ನೋಡಿ, ಹೇಗೆ ಬಂತು ಅಂತ ನನಗೆ ಕಾಮೆಂಟಲ್ಲಿ ತಿಳಿಸಿ. ನಾನು ಮಾಡಿದ KFC ನಮ್ಮ ಮನೇಲಿ ತುಂಬ ಇಷ್ಟ ಆಯಿತು. ನಮ್ಮ ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂದರು. ಅವ್ರಿಗೆ ರಜಾ ಇದ್ದಿದ್ದಕ್ಕೂ ನಾನು ಮಾಡಿಕೊಟ್ಟಿದ್ದಕ್ಕೂ ತುಂಬ ತಿಂದರು. ನೀವು ಇದೇ ಥರನೇ ಮಾಡಿ, ತುಂಬಾ ಟೇಸ್ಟಾಗಿರುತ್ತೆ. ಸಿಂಪಲ್, ಅರ್ಧ ಗಂಟೆಲಿ ಮಾಡ್ಕೋಬೋದು. ಇದನ್ನು ಮ್ಯಾರಿನೇಟ್ ಮಾಡಿ ಇಟ್ಬಿಟ್ರೆ ಯಾವಾಗ ಬೇಕಾದರೂ ಮಾಡ್ಕೋಬೋದು. ನೋಡಿ, ಇದನ್ನು ಇವಾಗ ಮಿಕ್ಸ್ ಮಾಡ್ಕೊಬೇಕು. ನೋಡಿ ಎಷ್ಟು ಚೆನ್ನಾಗಾಗಿದೆ. ಇದು ಮನೆಯಲ್ಲೇ ಮಾಡಿರೋದು. ನೋಡಿ ಎಷ್ಟು ನೀಟಾಗಿದೆ ಅಂತ. ಒರಿಜಿನಲ್ KFC ಕಲರ್ ಬಂದಿದೆಯಾ ಇಲ್ಲ ನೋಡಿ ಹೆಂಗೆ ಬಂದಿದೆ ಅಂತ. ಒಂದು ಸಲ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಈ ಥರ ಮಾಡ್ಕೊಂಡು ತಿನ್ನೋದ್ರಿಂದ ನಮ್ಮ ಆರೋಗ್ಯಕ್ಕೂ ಒಳ್ಳೆಯದು. ಆಚೆ ಕಡೆ ಕರ್ದಿದ್ದ ಎಣ್ಣೆಯಲ್ಲೇ ಕರಿತಾ ಇರ್ತಾರೆ. ನಾವು ಮನೆಯಲ್ಲೇ ಮಾಡಿಕೊಟ್ರೆ ಮಕ್ಕಳು ಆರಾಮಾಗಿರ್ತಾರೆ. ಚೆನ್ನಾಗಿದು ಗೋಲ್ಡನ್ ಕಲರ್ ಬರೋ ತನಕ ಫ್ರೈ ಮಾಡಿಕೊಡ್ಬೇಕು. ನೋಡಿ, ಇದು ಚೆನ್ನಾಗಿ ಬೆಂದಿದೆ. ನೋಡಿ, ಇವಾಗ ನೋಡಿ ಯಾವ ಥರ ಕಾಣಿಸ್ತಾ ಇದೆ ಅಂತ. ಈ ಥರ ಕಲರ್ ಬರಬೇಕು. ನೋಡಿ, ಇದು ಇವಾಗ ರೆಡಿಯಾಗಿದೆ. ಇದನ್ನು ಇವಾಗ ಸರ್ವ್ ಮಾಡಬೇಕು. ಬಿಸಿಯಾಗಿ ಸರ್ವ್ ಮಾಡಿದ್ರೆ ಮಕ್ಕಳು ಖುಷಿಪಟ್ಟು ತಿಂತಾರೆ. ನನ್ನ ಚಾನಲಲ್ಲಿ ಮಾಡೋ ಅಂಥ ಅಡುಗೆಗಳು ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಶಾ ಲೋಕೇಶ್ ವರ್ಲ್ಡ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇದೇ ಥರ ಹೆಚ್ಚಿನ ವೀಡಿಯೋಗಳಿಗಾಗಿ ನಮ್ಮ ಚಾನಲ್ನ ವಾಚ್ ಮಾಡೋದು ಮಾತ್ರ ಮರಿಬೇಡಿ. ಹೋಮ್ ಮೇಡ್ KFC ಹೇಗೆ ಬಂತು ಅಂತ ನನಗೆ ಕಾಮೆಂಟಲ್ಲಿ ನೀವು ತಿಳಿಸ್ಬೇಕು. ನಾನು ನಿಮ್ಮ ಕಾಮೆಂಟ್ಗೋಸ್ಕರ ಕಾಯ್ತಾ ಇರ್ತೀನಿ. ಆಯಿತಾ?